ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಇವತ್ತಿನ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ಜೀವನಕ್ಕೆ ಯಾವೆಲ್ಲ ರೀತಿಯಲ್ಲಿ ಮೆಸೇಜ್ಗಳನ್ನು ಕೊಡುತ್ತೆ, ಹಾಗೆ ಯಾವೆಲ್ಲ ರೀತಿಯಲ್ಲಿ ನಿಮ್ಮನ್ನು ಹೀಲ್ ಮಾಡುತ್ತೆ. ಹಾಗಾದರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ, ನಿಮ್ಮನ್ನು ಹೀಲ್ ಕೂಡ ಮಾಡುತ್ತೆ, ಹಾಗೆ ಮಾರ್ಗದರ್ಶನ ಕೂಡ ಮಾಡುತ್ತೆ, ಅನೇಕ ರೀತಿಯ ಗೊಂದಲಗಳಿಗೆ ಉತ್ತರ ಕೂಡ ನೀಡುತ್ತೆ. ಹಾಗಾದರೆ ನೀವು ಮನದಲ್ಲಿ ಗುರುವನ್ನು ಹಾಗೆ ನೀವು ನಂಬಿದ ದೈವ ಶಕ್ತಿಗಳನ್ನು ನೆನಪು ಮಾಡಿಕೊಂಡು ದೀರ್ಘವಾದ ಉಸಿರನ್ನು ತಗೊಂಡು ದೀರ್ಘವಾದ ಉಸಿರನ್ನು ನಿಧಾನವಾಗಿ ಹೊರಗೆ ಬಿಡ್ತಾ ಗುರುವನ್ನು ದೈವಶಕ್ತಿಯನ್ನು ನೆನಪು ಮಾಡ್ಕೊಳ್ತಾ ಈ ರೀಡಿಂಗ್ನ ನೋಡ್ತಾ ಹೋಗಿ. ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ, ಉತ್ತರ, ಕೆಲವೊಂದು ಆಶೀರ್ವಾದ, ಕೃಪೆಗಳನ್ನು ನೀಡೋದ್ರ ಜೊತೆಗೆ ನಿಮ್ಮನ್ನು ಹೀಲ್ ಕೂಡ ಮಾಡುತ್ತೆ. ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕೂಡ ನೀವು ಇಲ್ಲಿಂದ ಕಂಡುಕೊಳ್ಬೋದು, ನಿಮ್ಮ ಎನರ್ಜಿಗೆ ತಕ್ಕ ಹಾಗೆ, ನಿಮ್ಮ ನಂಬಿಕೆಗೆ ಅನುಸಾರವಾಗಿ. ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಒಳ್ಳೆಯ ಸ್ನೇಹಿತರು ಶತ್ರುಗಳಾಗಿದ್ದಾರೆ ಅನ್ನೋ ರೀತಿಲಿ, ಅಂದರೆ ಶತ್ರುಗಳಾಗಿ ವರ್ತಿಸ್ತಾ ಇದ್ದಾರೆ ಅನ್ನೋ ರೀತಿಲಿ ನೀವು ಯೋಚಿಸ್ತಾ ಇದ್ದೀರಾ. ಖಂಡಿತ ಇದು ಈಗಿನ ಎನರ್ಜಿಗೆ ಕನೆಕ್ಟ್ ಆಗಿದೆ, ಆದರೆ ಇದು ಹಿಂದಿನ ಜನ್ಮದ ಒಂದು ಸಂಚಿತ ಕರ್ಮದ ಒಂದು ಯೋಜನೆಯ ಭಾಗವಾಗಿತ್ತು. ಅವರು ನಿಮ್ಮ ಒಳ್ಳೆಯ ಸ್ನೇಹಿತರೆ, ಆದರೂ ಕೂಡ ಕೆಲವು ಬಾರಿ ಅವರು ಶತ್ರುಗಳಾಗಿ ವರ್ತಿಸಿ ನಿಮ್ಮ ಮನಸ್ಸಿಗೆ ನೋವನ್ನು ಕೊಟ್ಟಿದ್ದಾರೆ. ಅಂದರೆ ಅದು ಹಿಂದಿನ ಕರ್ಮವನ್ನು ಸೂಚಿಸ್ತಾ ಇದೆ ಇಲ್ಲಿ. ಹಾಗಾಗಿ ಇಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಶಾಂತವಾಗಿರಬೇಕು ನೀವು. ಹಾಗೆ ಅವರ ಬಗ್ಗೆ ಯಾರ ಹತ್ರನೂ ಏನು ಮಾತಾಡ್ಕೊಳ್ಬಾರ್ದು. ಅಂದರೆ ಅವರು ಅವಾಗ ಹಾಗಿದ್ರು ಈಗ ಹೀಗಾದರು ಅನ್ನೋ ರೀತಿಲಿ ಯಾವುದೇ ರೀತಿ ಒಂದು ಎನರ್ಜಿಯನ್ನು, ಅಂದರೆ ಎನರ್ಜಿಯ ಮೇಲೆ ಎಫರ್ಟ್ ಹಾಕಬಾರ್ದು, ಮಾತಾಡ್ಕೊಳ್ಬಾರ್ದು ಅನ್ನೋ ರೀತಿಲಿ ಇಲ್ಲಿ ಬರ್ತಾ ಇದೆ. ಯಾಕಂದರೆ ಅದು ಕರ್ಮದ ಎನರ್ಜಿ ಆಗಿತ್ತು, ಅದನ್ನು ಕಳ್ಕೊಂಡಿದ್ದೀರಿ. ಅದರ ಎಷ್ಟು ಭಾಗ ನಿಮಗೆ ಸಿಗಬೇಕಾಗಿತ್ತು ಅದು ನಿಮಗೆ ಸಿಕ್ಕಿದೆ. ಈಗ ಅದು ಒಂದು ಅಂತ್ಯವನ್ನು ಪಡ್ಕೊಂಡಿದೆ. ಮುಂದೆ ಮತ್ತೆ ಅದು ಕನೆಕ್ಟ್ ಆಗೋದಿಲ್ಲ ಅಂತ ಇಲ್ಲ, ಕನೆಕ್ಟು ಕೂಡ ಆಗ್ಬೋದು. ಹಾಗಾಗಿ ಇಲ್ಲಿ ಆಡಿ ಕಳೆದುಕೊಳ್ಳುವುದು ಬೇಡ ಅನ್ನೋ ರೀತಿಲಿ ಎನರ್ಜಿ ಹೇಳ್ತಾ ಇದೆ. ಅವರು ಯಾವ ರೀತಿ ಬದಲಾಗಿದ್ದಾರೋ ಅದು ನಿಮ್ಮ ಎನರ್ಜಿಗೆ ಗೊತ್ತಾಗಿರುತ್ತೆ. ಹಾಗಾಗಿ ನೀವಿಲ್ಲಿ ಅವರ ಬಗ್ಗೆ ಸ್ವಲ್ಪ ತಾಳ್ಮೆಯಿಂದ ಶಾಂತವಾದ ರೀತಿಯಲ್ಲಿ ವ್ಯವಹರಿಸಿ ಅವರ ಬಗ್ಗೆ ಎಲ್ಲೂ ಕೂಡ ಯಾವುದೇ ರೀತಿ ಗಾಸಿಪ್ ಮಾಡಬೇಡಿ. ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಅವರ ಒಂದು ಕರ್ಮದ ಎನರ್ಜಿಯನ್ನು ಅವ್ರು ಹೆಚ್ಚಿಸ್ಕೊಳ್ತಾ ಇದ್ದಾರೆ, ಅಷ್ಟು ಬಿಟ್ಟರೆ ನಿಮಗೆ ಯಾವುದೇ ರೀತಿ ಹಾನಿ ಉಂಟು ಮಾಡ್ತಾ ಇಲ್ಲ. ಹೇಳಿದ್ದೆಲ್ಲವನ್ನು ನಂಬಲೇಬೇಕು ಅಂತ ಏನಿಲ್ಲ. ಹಾಗಾಗಿ ಕೆಲವರು ನಿಮ್ಮ ಬಗ್ಗೆ ಕೆಲವೊಂದು ವಿಚಾರಗಳು ಇಲ್ಲದೇ ಇದ್ದರೂ ಕೂಡ ಆಡ್ಕೊಳ್ತಾರೆ ಅಂದಮೇಲೆ ಅವ್ರು ಏನೋ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಇನ್ನೊಬ್ಬರು ನಿಮಗೆ ಬಂದು ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ನಿಮಗೆ ಸಿಟ್ಟು ಬರ್ತಾ ಇದೆ, ಇಲ್ಲ ಯಾವುದೋ ರೀತಿಯಲ್ಲಿ ಅವರ ಬಗ್ಗೆ ಕ್ರಮ ತಗೊಳ್ಬೇಕು ಅಂಥೇಳಿ ಈಗ ದುಡುಕಿನ ನಿರ್ಧಾರವನ್ನು ತಗೊಳ್ಳೋದು ಬೇಡ. ಇಲ್ಲಿ ಶಾಂತವಾಗಿರಿ, ಸಮಯ ಹೀಗೆ ಇರೋದಿಲ್ಲ, ಅದು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಡುತ್ತೆ. ಅವರ ತಪ್ಪಿನ ಅರಿವು ಅವ್ರಿಗಾಗತ್ತೆ, ನಾನು ಏನು ಮಾಡಿಬಿಟ್ಟೆ ಅನ್ನೋ ರೀತಿಯಲ್ಲಿ ಅವರು ಮುಂದೆ ಕ್ಷಮೆಯನ್ನು ಕೂಡ ಬಂದು ಯಾಚಿಸ್ಬೋದು. ಇಲ್ಲ ನಿಮ್ಮ ಒಂದು ಶತ್ರುತ್ವ ದೂರವಾಗಿ ಮತ್ತೆ ಅವರು ನಿಮ್ಮ ಬಳಿ ಮರಳಿ ಬರಬಹುದು ತಮ್ಮ ತಪ್ಪಿನ ಅರಿವಾಗಿ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ಎನರ್ಜಿ. ಈಗ ಕೆಲವರ ಎನರ್ಜಿ ಪ್ರಕಾರ ಆ ರೀತಿ ಪ್ರಾಯಶ್ಚಿತ್ತವನ್ನು ಪಡ್ತಾ ಇದ್ದಾರೆ. ಕೆಲವೊಂದು ಸಾರಿ ಕನ್ಫ್ಯೂಷನ್ ಕೂಡ ಅವ್ರಿಗೆ ಆಗ್ತಾ ಇದೆ, ಮಾತಾಡೋದೋ ಬೇಡೋ, ಇಲ್ಲ ಏನು ಅಂದ್ಕೊಳ್ತಾರೋ, ಇಲ್ಲ ಅವರು ಹಿಂದೆ ನಿಮ್ಮ ಹತ್ರ ನಡೆದುಕೊಂಡ ರೀತಿ ನೀತಿಯಿಂದ ಅವರು ಎಲ್ಲೋ ಒಂದು ರೀತಿಲಿ ಈಗ ಒಂಥರ ಬೇಜಾರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮಾತಾಡಬೇಕೋ ಬೇಡೋ ಅನ್ನೋ ರೀತಿಲಿ, ಅಂದರೆ ನೀವು ಅವರನ್ನು ಕ್ಷಮಿಸ್ತಿರೋ ಇಲ್ವೋ ಅನ್ನೋ ರೀತಿಲಿ ಕೂಡ ಅವ್ರು ಫೀಲ್ ಮಾಡ್ತಿದ್ದಾರೆ. ಇದು ನಿಮಗೂ ಕೂಡ ಕನೆಕ್ಟ್ ಆಗ್ಬೋದು ಅನ್ನೋ ರೀತಿಲಿ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಆ ಪಾತ್ರದಲ್ಲಿ ಈಗ ನೀವು ಕೂಡ ನಿಂತಿದ್ದೀರಾ, ನಿಮ್ಮಿಂದನೂ ಕೂಡ ಕೆಲವೊಂದು ಸಾರಿ ತಪ್ಪಾಗಿದೆ, ಆ ತಪ್ಪನ್ನು ಸುಧಾರಿಸ್ಕೊಳ್ಳೋಕೆ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಾ. ಇದು ಒಂದು ಒಳ್ಳೆಯ ಪರಿವರ್ತನೆ. ಯಾಕಂದರೆ ಇಲ್ಲಿ ಕ್ಷಮೆ ಕೊಟ್ಟಾಗಲೇ ನಿಮ್ಮ ಜೀವನದಲ್ಲಿ ಹೊಸದೊಂದು ಅವಕಾಶ ಆಗಿರ್ಬೋದು, ಹೊಸದೊಂದು ತಿರುವಾಗಿರ್ಬೋದು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ದ್ವೇಷ, ಶತ್ರುತ್ವ ಎಲ್ಲಿಯವರೆಗೂ ನೀವು ನಿಮ್ಮಲ್ಲಿ ಇಟ್ಕೊಂಡಿರ್ತೀರೋ ಅದು ನಿಮ್ಮಲ್ಲಿರುವ ಒಂದು ಒಳ್ಳೆಯ ಉದ್ದೇಶವನ್ನು ಈಡೇರಿಸ್ಕೊಳ್ಳೋಕ್ಕೆ ಬಿಡೋದಿಲ್ಲ. ಯಾವಾಗ ನೀವು ಆ ದ್ವೇಷ, ಶತ್ರುತ್ವದ ಭಾವವನ್ನು ಬಿಡ್ತಿರೋ ಆಗ ನಿಮ್ಮ ದಾರಿ ಸರಾಗವಾಗಿ ತೆರೆದುಕೊಳ್ಳುತ್ತೆ. ನೀವು ಏನನ್ನು ಪಡ್ಕೊಳ್ಬೇಕು ಅಂತಿದ್ದೀರಾ ಅದರಲ್ಲಿರುವ ಬ್ಲಾಕೇಜ್ಗಳು ರಿಮೂವ್ ಆಗ್ತವೆ. ಅದೇ ಹಂತದಲ್ಲಿ ನೀವೀಗಿದ್ದೀರಾ. ಹಾಗೆ ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನೀವೀಗ ಒಂಟಿ ಅಲ್ಲ, ನಿಮ್ಮ ಜೊತೆ ನೀವು ಯಾವಾಗಲೂ ಒಂಟಿ ಅಲ್ಲ. ಆದರೆ ನಿಮಗೆ ಕೆಲವೊಂದು ಸಾರಿ ಅನ್ಸುತ್ತೆ ನೀವು ಒಂಟಿ ಅಂತೇಳಿ. ಆದರೆ ಆ ಒಂಟಿ ಆಗಿದ್ದಾಗಲೇ ನೀವು ಅನೇಕ ರೀತಿಯ ವಿಚಾರಗಳಿಗೆ ಕನೆಕ್ಟ್ ಆಗ್ತೀರಾ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತೀರಾ, ಹೊಸದೊಂದು ದಾರಿಯನ್ನು ಹುಡುಕ್ತೀರಾ, ಹಾಗೆ ಹೊಸದೊಂದು ತಿರುವಿಗೆ ನೀವು ದಾರಿ ಮಾಡ್ಕೊಳ್ತೀರಾ. ನೀವು ಒಂಟಿ ಆಗೋವರೆಗೂ ನಿಮ್ಮ ಶಕ್ತಿ ನಿಮಗೆ ತಿಳಿಯೋದೇ ಇಲ್ಲ. ಹಾಗಾಗಿ ಕೆಲವೊಂದು ಸಾರಿ ಆ ಒಂಟಿತನದ ಫೀಲ್ ಅನುಭವ ಮಾಡಿಸ್ತದೆ ಅಷ್ಟೇ, ಅದು ಬಿಟ್ಟು ನೀವು ನಿಜವಾಗ್ಲೂ ಒಂಟಿ ಅಲ್ಲ. ನಿಮ್ಮ ಆತ್ಮ ನಿಮ್ಮ ಜೊತೆಗೆ ಎಲ್ಲಿವರೆಗೂ ಒಂದು ಚಲನೆಯಲ್ಲಿರುತ್ತೋ ಅಲ್ಲಿವರೆಗೂ ನೀವು ಒಂಟಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೆಕ್ಟ್ ಆಗ್ತದೆ.
ಆದರೂ ಕೂಡ ಕೆಲವರು ಅಂದ್ಕೊಳ್ತಾ ಇದ್ದಾರೆ ನಿಮ್ಮಿಂದ ಏನೂ ಸಾಧ್ಯವಿಲ್ಲ ಅಂತ ಹೇಳಿ. ಆಗ ನೀವು ಅವರ ಮಾತನ್ನು ಮೌನವಾಗಿ ಕೇಳಿಸ್ಕೊಳ್ತೀರಾ. ಕೆಲವು ರಾತ್ರಿ ಅಳುವ ಧ್ವನಿ ಕೂಡ ಎಲ್ಲರಿಗೂ ಕೇಳೋದಿಲ್ಲ, ಆ ರೀತಿ ಅಳ್ತೀರಾ. ಅಷ್ಟೊಂದು ಮನಸ್ಸಿಗೆ ನೋವಾಗತ್ತೆ ಒಳಗಿಂದ ಒಳಗೆ. ಆದರೆ ಈ ಎನರ್ಜಿ ಅವರ ಎನರ್ಜಿಗೆ ಕನೆಕ್ಟ್ ಆಗತ್ತೆ. ಯಾಕಂದರೆ ಈ ಒಂದು ನೋವಿಗೆ, ಈ ಒಂದು ಅಳುವಿಗೆ ಅವರು ಎಲ್ಲೋ ಒಂದು ರೀತಿಲಿ ಕಾರಣ ಆಗಿರ್ತಾರೆ. ಅದು ನೀವೇ ಆಗಿರ್ಬೋದು, ಇಲ್ಲ ಅವರೇ ಆಗಿರ್ಬೋದು. ಒಟ್ಟು ಎನರ್ಜಿ ಇಲ್ಲಿ ಪಾಸ್ ಆಗುತ್ತೆ. ಅದರಿಂದ ಎಲ್ಲೋ ಒಂದು ರೀತಿಯ ಅಡೆತಡೆಗಳು ಉಂಟಾಗ್ತವೆ, ಅವರ ಜೀವನದ ಮೇಲಾಗಿರ್ಬೋದು, ನಿಮ್ಮ ಜೀವನದ ಮೇಲಾಗಿರ್ಬೋದು. ಹಾಗಾಗಿ ಯಾರಾದರೂ ಏನಾದರೂ ಅಂತಿದ್ದಾರೆ, ಯಾವುದೋ ಒಂದು ವಿಚಾರಕ್ಕೆ ನಿಮ್ಮನ್ನು ಅಳಿಸ್ತಾ ಇದ್ದಾರೆ, ನೋವು ಕೊಡ್ತಾ ಇದ್ದಾರೆ ಅಂದರೆ ಆ ವಿಚಾರವನ್ನು ನೀವು ನಿಮ್ಮ ಮೇಲೆ ತಗೊಳ್ಬಾರ್ದು. ಅದನ್ನು ಅಲ್ಲೇ ಇಗ್ನೋರ್ ಮಾಡಿಬಿಡಬೇಕು. ನಿಮ್ಮ ಒಂದು ಕರ್ತವ್ಯ ಜವಾಬ್ದಾರಿಗಳ ಜೊತೆ ನೀವು ಏನು ಅಂದ್ಕೊಂಡಿದ್ದೀರಲ್ಲ ಅದರ ಕಡೆ ನೀವು ಮುಂದುವರಿಲೇಬೇಕು. ಆಗಲೇ ನೀವು ಆ ಎನರ್ಜಿಗೆ ಕನೆಕ್ಟ್ ಆಗೋದಿಲ್ಲ. ಅದು ಯಾವುದೇ ರೀತಿ ಒಂದು ದುಷ್ಪರಿಣಾಮವನ್ನು ನಿಮ್ಮ ಮೇಲೆ ಬೀರೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತದೆ. ಬಾಬಾರವರ ಸಾನ್ನಿಧ್ಯದಲ್ಲಿ ನೀವೀಗ ನೆಮ್ಮದಿಯನ್ನು ಕಂಡುಕೊಂಡಿದ್ದೀರಾ. ನಿಮಗೀಗ ಹಿಂದೆ ಇದ್ದಷ್ಟು ಚಿಂತೆಗಳಿಲ್ಲ. ಈಗ ಚಿಂತನೆಯಾಗಿ ಅದನ್ನು ಬದಲಾಯಿಸ್ಕೊಂಡಿದ್ದೀರಾ. ಎಂಥದ್ದೇ ಸಮಸ್ಯೆಗಳು ಬಂದರೂ ಕೂಡ ಬಾಬಾರವರು ನನ್ನ ಜೊತೆಗಿದ್ದಾರೆ, ನನ್ನನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ನನ್ನ ಸಹಾಯಕ್ಕೆ ನಾನು ಕರೆದಾಗಲೆಲ್ಲ ಬರ್ತಾ ಇದ್ದಾರೆ, ಅವರಿದ್ದಾರೆ ಅನ್ನುವ ಧೈರ್ಯ ನಿಮ್ಮಲ್ಲಿ ಈಗ ಒಂದು ಒಳ್ಳೆಯ ಬಲವನ್ನು ತಂದುಕೊಟ್ಟಿದೆ. ಆ ಬಲ ಯಾರೂ ಕೂಡ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಅಷ್ಟೊಂದು ದೃಢ ನಂಬಿಕೆ ನಿಮಗೆ ಗುರುವಿನ ಶಕ್ತಿಯ ಮೇಲೆ. ಹಾಗಾಗಿ ನಿಮಗೆ ಸಮಯಕ್ಕೆ ಅರಿವು ಮೂಡಿಸುವ ರೀತಿಯಲ್ಲಿ ಕೆಲವೊಂದು ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಾಧ್ಯವಾಗ್ತಾ ಇದೆ. ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಸಮಯಕ್ಕೆ ಸರಿಯಾಗಿ ಗುರುತಿಸ್ತೀರಾ, ಅದರಿಂದ ಹಿಂದೆ ಸರಿತೀರಾ. ಕೆಲವೊಂದು ವಿಚಾರಗಳನ್ನು ಇಗ್ನೋರ್ ಮಾಡ್ತೀರಾ. ಸರಿಯಾದ ಉದ್ದೇಶದೊಂದಿಗೆ, ಸರಿಯಾದ ದಾರಿಯಲ್ಲಿ ನೀವು ನಿಲುವಿನೊಂದಿಗೆ, ಒಂದು ಉದ್ದೇಶದೊಂದಿಗೆ ಸಾಕ್ತಾ ಇದ್ದೀರಾ. ಹಾಗಾಗಿ ಆ ಉದ್ದೇಶ ನಿಮ್ಮನ್ನು ಸರಿಯಾದ ದಡವನ್ನು ಸೇರಿಸುತ್ತೆ. ಹಾಗೆ ಇಲ್ಲಿ ನಿಮ್ಮ ನೋವಾಗಿರ್ಬೋದು, ಹಿಂದಿನ ಒಂದು ನಿಮ್ಮ ಜೀವನದಲ್ಲಿ ನೀವು ಮಾಡಿದ ತಪ್ಪು ನಿರ್ಧಾರಗಳಿಂದ ಆದ ಕೆಲವು ತೊಂದರೆಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಅವೆಲ್ಲವನ್ನು, ಹಾಗೆ ಯಾರೆಲ್ಲ ನಿಮಗೆ ನೋವು ಕೊಡ್ತಾ ಇದ್ದಾರೋ, ಯಾರೆಲ್ಲ ನಿಮಗೆ ಸಮಸ್ಯೆ ಮಾಡ್ತಾ ಇದ್ದಾರೋ, ಯಾರೆಲ್ಲ ನಿಮ್ಮ ಬೆಲೆಯನ್ನು ಅರ್ಥ ಮಾಡ್ಕೊಳ್ತಿಲ್ವೋ, ಆ ಎಲ್ಲ ನೋವುಗಳನ್ನು, ಆ ಎಲ್ಲ ಹಿಂಸೆಗಳನ್ನು ಬಾಬಾರವರು ಅವರ ಧ್ವನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ. ನಿಮ್ಮ ಪ್ರಾರ್ಥನೆ ಕೂಡ ಹಾಗೆ ಇದೆ. ಬಾಬಾ, ನನ್ನಿಂದ ತಿಳಿಯದೇನೋ ತಪ್ಪಾಗಿದ್ದರೆ, ಇಲ್ಲ ಹಿಂದಿನ ಜನ್ಮದಲ್ಲಿ ನನ್ನಿಂದ ಯಾವುದಾದ್ರೂ ರೀತಿಯಲ್ಲಿ ಯಾರಿಗಾದರೂ ತೊಂದರೆ ಆಗಿದ್ದರೆ ಅದನ್ನು ಕ್ಷಮಿಸಿಬಿಟ್ಟು ಧ್ವನಿಯಲ್ಲಿ ಹಾಕಿ ಸುಟ್ಟು ನನ್ನ ಜೀವನದಲ್ಲಿ ಮಗದೊಂದು ಅವಕಾಶವನ್ನು ಕೊಟ್ಟು ಮುಂದೆ ಹೋಗಲಿಕ್ಕೆ ದಾರಿಯನ್ನು ತೋರಿಸಿ ಅಂತ ಹೇಳಿ ನೀವು ಕೇಳ್ಕೊಂಡಿದ್ದೀರ. ಆ ಪ್ರಾರ್ಥನೆ ಸ್ವೀಕಾರವಾಗಿದೆ. ನೀವು ನಂಬಿದ ದೈವಶಕ್ತಿಗಳು ಬಾಬಾರವರಷ್ಟೇ ಅಲ್ಲ, ನೀವು ಆಂಜನೇಯ ಸ್ವಾಮಿಯನ್ನು ನಂಬಿದ್ದೀರಾ, ಶಿವನನ್ನು ಆರಾಧನೆ ಮಾಡ್ತೀರಾ, ಹಾಗೆ ದೇವಿ ಶಕ್ತಿಯನ್ನು ಕೂಡ ನಂಬಿದ್ದೀರಾ, ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತೀರಾ, ನಿಮ್ಮ ಊರಲ್ಲಿ ಇರುವ ಗ್ರಾಮ ದೇವತೆಯನ್ನು ಕೂಡ ನೀವು ಆರಾಧನೆ ಮಾಡ್ತೀರಾ. ಹೀಗೆ ಅನೇಕ ದೇವರುಗಳ ಆರಾಧನೆಯನ್ನು ನೀವು ಮಾಡ್ತಾ ಇದ್ದೀರಾ. ಅದು ಬ್ರಹ್ಮಾಂಡದ ಶಕ್ತಿಯಾಗಿ ಪರಿವರ್ತನೆಗೊಳ್ತಾ ಇದೆ. ಯಾಕಂದರೆ ಬ್ರಹ್ಮಾಂಡದ ಶಕ್ತಿ ಒಂದೇ ಆಗಿದೆ. ಅದು ಹಲವು ರೀತಿಯಲ್ಲಿ ನಿಮಗೆ ಕನೆಕ್ಟ್ ಆಗಿರೋದ್ರಿಂದ ನೀವು ಅನೇಕ ರೀತಿಯ ದೇವರುಗಳ ಒಂದು ಆರಾಧನೆಯ ಮೂಲಕ ಆ ಒಂದು ಬ್ರಹ್ಮಾಂಡಕ್ಕೆ, ಆ ಶಕ್ತಿಗೆ ಕನೆಕ್ಟ್ ಆಗಿದ್ದೀರಾ. ಹಾಗಾಗಿ ಇಲ್ಲಿ ಉಡುಗೊರೆ ನಿಮಗೆ ಆದಷ್ಟು ಬೇಗನೆ ಸಿಗುತ್ತೆ. ಯಾವುದೋ ಒಂದು ವಿಷಯದಲ್ಲಿ ಪರಿವರ್ತನೆ ಸಿಗ್ಬೋದು, ಇಲ್ಲ ಒಂದು ಶುಭ ಸಮಾಚಾರ ಬರ್ಬೋದು, ಇಲ್ಲವೇ ಯಾವುದೋ ಒಂದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆ, ನೀವು ಅಸಂಭವ ಅಂದ್ಕೊಂಡಿದ್ರೆ ಅದು ಸಂಭವವಾಗ್ತಾ ಇದೆ. ಇದರಿಂದ ನೀವು ಖುಷಿಯಾಗಿ ಆ ಒಂದು ವಿಚಾರವನ್ನು ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತದೆ. ಮ್ಯಾನಿಫೆಸ್ಟ್ ಕೂಡ ಅದನ್ನೇ ಮಾಡಿ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಯಾವ ಒಂದು ವಿಚಾರ ಪದೇ ಪದೇ ಜಾಗೃತಗೊಳ್ಳುತ್ತೋ ಆ ವಿಚಾರ ಸಾಕಾರಗೊಳ್ಳುತ್ತೆ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಎಫರ್ಟ್ ಇರಬೇಕು. ಎಫರ್ಟ್ ಹೇಗೆ ಇರಬೇಕು ಅಂದರೆ ಅನುಭವ ಪಡಬೇಕು. ದುಃಖದಲ್ಲಲ್ಲ, ಸಂದೇಹದಲ್ಲಲ್ಲ, ಇಲ್ಲ ಅದು ಆಗುತ್ತೋ ಇಲ್ಲೋ, ನನ್ನ ಹಣೆ ಬರದಲ್ಲಿ ಐತೋ ಇಲ್ಲೋ ಅನ್ನೋ ರೀತಿಲಿ ಫೀಲ್ ಮಾಡಬಾರ್ದು. ಖಂಡಿತ ನಾನು ಗುರುವಿನ ಶರಣದಲ್ಲಿದ್ದೀನಿ, ನನ್ನಿಂದ ಏನಾದರೂ ತಪ್ಪುಗಳಾಗಿದ್ದರೆ ಅದಕ್ಕೆ ಕ್ಷಮೆ ಇರಲಿ, ಹೊಸದೊಂದು ಅವಕಾಶ ಕೊಡಿ ಅಂತೇಳಿ ಪ್ರಾರ್ಥನೆಯನ್ನು ಇಟ್ಟಿದ್ದೀನಿ ಈ ಬ್ರಹ್ಮಾಂಡಕ್ಕೆ, ಈ ಗುರುವಿಗೆ, ಈ ನಾನು ನಂಬಿದ ದೇವರುಗಳಿಗೆ. ಅಂದರೆ ಖಂಡಿತ ಆ ದೇವರು ನನ್ನ ಎನರ್ಜಿಗೆ ಕನೆಕ್ಟ್ ಆಗ್ತಾರೆ, ನನ್ನಲ್ಲಿರುವ ಅನೇಕ ರೀತಿಯ ಒಂದು ದುರ್ಬಲತೆಯನ್ನು ಹೀಲ್ ಮಾಡ್ತಾ ಇದ್ದಾರೆ. ಖಂಡಿತ ನಾನು ಅಂದ್ಕೊಂಡಿದ್ದು ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಯಾವಾಗ ನೀವು ದೃಢವಾದ ನಂಬಿಕೆಯೊಂದಿಗೆ ಮ್ಯಾನಿಫೆಸ್ಟ್ ಆಗಿ ಪ್ರಕೃತಿಗಾಗಿರ್ಬೋದು, ದೈವಶಕ್ತಿಗಳಿಗಾಗಿರ್ಬೋದು, ಗುರುವಿನ ಮಾರ್ಗದರ್ಶನದ ಶಕ್ತಿಗಾಗಿರ್ಬೋದು ಕನೆಕ್ಟ್ ಆಗ್ತಿರೋ, ಅದೇ ನಿಮ್ಮ ಸುಪ್ತ ಮನಸ್ಸು ಜಾಗೃತಗೊಳಿಸಿ ಆ ಒಂದು ಊರ್ಜೆಗಳನ್ನು ನಿಮ್ಮಲ್ಲಿ ಸಾಕಾರಗೊಳಿಸುತ್ತೆ. ಅದರಿಂದ ನೀವು ಅಸಂಭವ ಅಂದ್ಕೊಂಡಿರೋ ವಿಚಾರಗಳಲ್ಲಿ ಸಂಭವವನ್ನು ನೀವು ಕಾಣ್ತೀರಾ. ಕೆಲವೊಂದು ವಿಚಾರದಲ್ಲಿ ನಿಮ್ಮ ಆತ್ಮಸಾಕ್ಷಿ ಬೇಡ ಅಂದರೂ ಕೂಡ ಆ ವಿಚಾರದಲ್ಲಿ ನೀವು ಮುಂದುವರೆದ್ರಿ, ಅದು ತಪ್ಪು ಅಂತ ಗೊತ್ತಿದ್ರೂ ತಪ್ಪು ಮಾಡಿಬಿಟ್ರಿ. ಆದರೆ ಈಗ ನಿಮಗೆ ಇನ್ನೂ ಮಾನಸಿಕವಾಗಿ ವೇದನೆ ಆಗ್ತಾ ಇದೆ. ಅಂದರೆ ಆ ತಪ್ಪಿಂದ ಒಂದಲ್ಲ ಒಂದು ರೀತಿ ತಪ್ಪುಗಳ ಕನೆಕ್ಟೇ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಆತಂಕ, ಭಯ, ಮುಂದೇನಾಗುತ್ತೋ ಅನ್ನೋ ರೀತಿಯಲ್ಲಿ ಭವಿಷ್ಯದ ಬಗ್ಗೆ ಚಿಂತಿತರಾಗಿದ್ದೀರಾ. ಈ ಸಮಯದಲ್ಲೂ ಕೂಡ ಅದು ಆದದ್ದು ಆಯಿತು ಅನ್ನೋ ರೀತಿಯಲ್ಲಿ ಆ ವಿಚಾರವನ್ನು ಇಗ್ನೋರ್ ಮಾಡಿ ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿ ಆ ವಿಚಾರವನ್ನು ಅಲ್ಲೇ ಕಟ್ ಮಾಡಿಬಿಡಿ. ಅದನ್ನು ಮುಂದುವರಿಸಲಿಕ್ಕೆ ಹೋಗಬೇಡಿ. ಆ ವ್ಯಕ್ತಿಯ ವಿಚಾರದಲ್ಲಾಗಿರ್ಬೋದು, ಅದಕ್ಕೆ ಕನೆಕ್ಟ್ ಆಗಿರುವ ವಿಚಾರಗಳಲ್ಲಾಗಿರ್ಬೋದು, ಅವರನ್ನು ದೂರವೇ ಇಟ್ಟು ಇಗ್ನೋರ್ ಮಾಡಿ ನಿಮ್ಮ ಕೆಲಸ ಆಯಿತು, ನೀವಾಯಿತು ಅಂತ ಹೇಳಿ ನೀವು ಅದರ
ಅದರ ಕಡೆ ಗಮನ ಕೊಟ್ಟರೆ ಖಂಡಿತ ಆ ಎನರ್ಜಿಗಳು ತನ್ನಿಂದ ತಾನೇ ಹಿಂದೆ ಸರಿತವೆ. ಯಾರೆಲ್ಲ ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಮೇಲೆ ಹಾನಿ ಉಂಟು ಮಾಡಬೇಕು ಅಂತ ಇದ್ದಾರಲ್ಲ, ಅವರೆಲ್ಲ ಎನರ್ಜಿ ತನ್ನಿಂದ ತಾನೇ ರಿಮೂವ್ ಆಗುತ್ತೆ. ಯಾಕಂದರೆ ನೀವು ಆ ಎನರ್ಜಿಗೆ ಕನೆಕ್ಟ್ ಆಗೋದನ್ನು ಬಿಟ್ಟರೆ ತನ್ನಿಂದ ತಾನೇ ನೀವು ಹೀಲ್ ಆಗ್ತೀರಾ. ತಪ್ಪು ಅಂತ ಗೊತ್ತಿದ್ರೂ ಅದನ್ನು ತಡಿಲಿಲ್ಲ, ತಪ್ಪು ಮಾಡಿಬಿಟ್ರಿ. ಆದರೆ ಇವಾಗ ಅನ್ನಿಸ್ತಾ ಇದೆ ನಿಮಗೆ ಆ ತಪ್ಪಿನಿಂದ ಭವಿಷ್ಯ ಯಾವೆಲ್ಲ ರೀತಿಲಿ ಒಂದು ವ್ಯರ್ಥವಾಗ್ಬೋದು, ನಾನು ಕಂಡ ಕನಸು ನನಸಾಗದೇ ಇರ್ಬೋದು, ಅಂದರೆ ಅಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗ್ಬೋದು, ವ್ಯತಿರಿಕ್ತ ಸಮಸ್ಯೆಗಳು ಎದುರಾಗ್ಬೋದು. ಅದನ್ನು ಎದುರಿಸೋದು ಹೇಗೋ ಅನ್ನೋ ರೀತಿಲಿ ಆತಂಕ ಇದೆ. ಆದರೆ ಆ ಎನರ್ಜಿಗೆ ನೀವು ಏನು ಕನೆಕ್ಟ್ ಆಗಿದ್ದೀರಲ್ಲ, ಆ ಎನರ್ಜಿಯಿಂದ ನೀವು ಹೊರಗೆ ಬಂದರೆ ಖಂಡಿತ ಅದರಿಂದ ಒಳ್ಳೆಯ ಪರಿಹಾರ ಸಿಗುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಆಗ್ಬೋದು, ಕೋಪ ಉಂಟಾಗ್ಬೋದು, ಇಲ್ಲ ದ್ವೇಷ ಬೆಳೆಸ್ಕೊಳ್ಬೋದು. ಏನೇ ಆದರೂ ಕೂಡ ಅದರಿಂದ ನೀವು ಹೊರಗೆ ಬರೋದೇ ಬಹಳ ಉತ್ತಮ. ಇಲ್ಲ ಅಂದರೆ ಅದು ನಿಮ್ಮ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ಒಂದು ನಿಮ್ಮ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಈಗಲೇ ನೀವು ಜಾಗೃತರಾಗೋದು ಅತಿ ಉತ್ತಮ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನನ್ನ ಶರಣದಲ್ಲಿದ್ದೀರಾ, ಪಶ್ಚಾತ್ತಾಪ ಪಟ್ಟು ಬಂದಿದ್ದೀರಾ ಅಂದರೆ ಖಂಡಿತ ನನ್ನ ರಕ್ಷಣೆ ನಿಮಗೆ ಅನವರತವೂ ಸಿಗ್ತಾ ಹೋಗುತ್ತೆ. ನಾನೇ ನಿಮ್ಮನ್ನು ಗೈಡ್ ಮಾಡ್ತೀನಿ ಮುಂದೆ ಹೋಗೋದಕ್ಕೆ. ಹಾಗೆ ನಿಮಗೆ ಯಾವೆಲ್ಲ ರೀತಿಲಿ ಒಂದು ಎನರ್ಜಿ ಹಾನಿ ಮಾಡಬೇಕು ಅಂತೇಳಿ ಬಯಸ್ತಾ ಇದ್ದಿಲ್ಲ, ಆ ಎನರ್ಜಿಯನ್ನು ನಾನು ರಿಮೂವ್ ಮಾಡ್ತೀನಿ, ಬೇರೆ ಕಡೆ ಕನ್ವರ್ಟ್ ಮಾಡಿ ದಾರಿ ತಪ್ಪಿಸ್ತೀನಿ. ಅಂದರೆ ನಿಮ್ಮ ದಾರಿ ಈಗ ಒಂದು ಒಳ್ಳೆಯ ಉದ್ದೇಶದ ಕಡೆ ಗಮನ ಹರಿಸಿದೆ ಅಂದರೆ ತಪ್ಪು ಮಾಡಿದ್ದೀರಾ, ಆ ತಪ್ಪನ್ನು ಸುಧಾರಿಸ್ಕೊಂಡು ಇನ್ನೆಂದಿಗೂ ಆ ತಪ್ಪಿನ ದಾರಿಯ ಕಡೆ ನಾನು ಹೋಗೋದಿಲ್ಲ, ಒಂದು ಅವಕಾಶ ಕೊಡಿ ಅಂತೇಳಿ ನೀವು ನಂಬಿದ ಗುರುವಿನಲ್ಲಿ ದೈವಶಕ್ತಿಯಲ್ಲಿ ಮೊರೆ ಇಟ್ಟಿದ್ದೀರಾ. ಹಾಗಾಗಿ ಆ ಶಕ್ತಿಗಳು ನಿಮ್ಮ ಸಂರಕ್ಷಣೆಯ ಭಾರವನ್ನು ತಗೊಂಡಿದ್ದಾವೆ. ಕರ್ಮ ಯಾವ ರೀತಿ ನೀವು ಮಾಡಿದ್ರೋ ಆ ಕರ್ಮಕ್ಕೆ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಆದರೆ ಸ್ವಲ್ಪ ಅದರ ಭಾರವನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಅಂದರೆ ಅದಕ್ಕೆ ಬದಲಾಗಿ ನಿಮ್ಮಿಂದ ಒಳ್ಳೆಯ ಕರ್ಮವನ್ನು ಮಾಡಿಸಿ ಆ ಕರ್ಮದ ಫಲವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ಇಲ್ಲಿ ಎಲ್ಲ ಶಕ್ತಿಗಳು ನಿಮಗೆ ಸಹಾಯ ಮಾಡ್ತವೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಬರುವ ಪರಿಸ್ಥಿತಿಗಳನ್ನು, ಸಮಸ್ಯೆಗಳನ್ನು, ಜನರನ್ನು ನೀವು ಎದುರಿಸಲೇಬೇಕು. ಯಾಕಂದರೆ ಅವು ನಿಮ್ಮಿಂದ ಆದ ತಪ್ಪುಗಳು. ಹಾಗಾಗಿ ಆ ತಪ್ಪಿಗೆ ಏನು ಶಿಕ್ಷೆ ಸಿಗಬೇಕಲ್ಲ ಅದರ ಪ್ರಮಾಣವನ್ನು ತಗ್ಗಿಸ್ತಾರೆ. ಆದರೆ ಆ ಕರ್ಮದ ಫಲ ನಿಮಗೆ ಸಿಗಲೇಬೇಕು, ಸಿಗತ್ತೆ. ಅದನ್ನೇ ಧೈರ್ಯವಾಗಿ ಎದುರಿಸಬೇಕು, ಸಂಭಾಳಿಸಬೇಕು, ಬುದ್ಧಿವಂತಿಕೆಯಿಂದ ನಿರ್ವಹಿಸಬೇಕು, ಅದರಿಂದ ಹೊರಗೆ ಬರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವಿನ ಉಪದೇಶ ಸಿಗ್ತಾ ಇದೆ. ಯಾವುದನ್ನೇ ಆಗಲಿ ತಳ್ಳಿ ಹಾಕೋದಾಗಿರ್ಬೋದು, ಇಲ್ಲ ಅದರಿಂದ ತಪ್ಪಿಸಿಕೊಂಡು ಓಡಾಡೋದಾಗಿರ್ಬೋದು, ತಲೆಮರೆಸಿಕೊಂಡು ಹೋಗೋದಾಗಿರ್ಬೋದು, ಆ ಸಮಸ್ಯೆಗೆ ಪರಿಹಾರ ಅಲ್ಲ. ಆ ಸಮಸ್ಯೆ ಎದುರು ನಿಂತು ನೀವು ಎದುರಿಸೋದೇ ಆ ಸಮಸ್ಯೆಗೆ ನಿಜವಾದ ಪರಿಹಾರ ಆಗಿರುತ್ತೆ. ನೀವು ಹೆದರಿ ಓಡಿದಷ್ಟು ಆ ಸಮಸ್ಯೆಗಳು ಬೆನ್ನು ಹತ್ತುತ್ತವೆ. ಅದರಿಂದ ಇನ್ನೂ ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳು ಉಂಟಾಗ್ತವೆ. ಹಾಗಾಗಿ ಎದುರಿಗೆ ನಿಂತು ಆ ಸಮಸ್ಯೆಗಳನ್ನು ಎದುರಿಸಿ. ಯಾರು ಏನು ಅಂದ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನೀವು ಚಿಂತಿಸ್ತಾ ಹೋದರೆ ಮುಂದೆ ದೊಡ್ಡದಾಗಿ ಅನ್ನಿಸಿಕೊಳ್ಳುವ ಪ್ರಭಾವ ಹೆಚ್ಚಾಗುತ್ತೆ. ಹಾಗಾಗಿ ಯಾರು ಏನು ಅಂದ್ಕೊಳ್ತಾರೆ ಅನ್ನೋದನ್ನು ಚಿಂತೆ ಮಾಡೋದಕ್ಕಿಂತ ಆ ಒಂದು ವಿಚಾರದಿಂದ ಹೊರಗೆ ಬಂದು ಉತ್ತಮವಾದ ಒಂದು ಜೀವನ ಶೈಲಿಯೊಂದಿಗೆ ನೀವು ನಡೆದುಕೊಂಡು ಮುಂದೆ ಸಾಗೋದೇ ಅತಿ ಉತ್ತಮ. ಪರಿವರ್ತನೆ ಸಿಗ್ತದೆ. ಈಗ ಸ್ವಲ್ಪ ಆಡ್ಕೊಂಡಿರ್ಬೋದು, ಇಲ್ಲ ಆಡ್ಕೊಳ್ಳುವಂಥ ಸ್ಥಿತಿ ಬರ್ಬೋದು ನಿಮ್ಮ ಸ್ಥಿತಿಯನ್ನು ಕಂಡು. ಆದರೆ ಇದೇ ಸ್ಥಿತಿ ಸ್ಥಿರವಾಗಿರೋದಿಲ್ಲ. ಬದಲಾವಣೆ ಎಲ್ಲವನ್ನು ಮರೆಸುತ್ತೆ, ಎಲ್ಲವನ್ನು ಸರಿಪಡಿಸುತ್ತೆ. ಹಾಗಾಗಿ ಅದರ ಮೇಲೆ ನಂಬಿಕೆ ಇಡಿ. ಕಾಲ ಹೀಗೆ ಇರೋದಿಲ್ಲ. ನಿಮ್ಮ ಒಂದು ಉತ್ತಮವಾದ ಗುಣ, ಉದ್ದೇಶಗಳ, ಕರ್ಮಗಳ ಜೊತೆ ಕಾಲವೂ ಕೂಡ ನಿಮ್ಮನ್ನು ಒಂದು ಒಳ್ಳೆಯ ಬದಲಾವಣೆಯೊಂದಿಗೆ ಸ್ಥಿರ ಮಾಡುತ್ತೆ, ಒಳ್ಳೆಯದನ್ನು ತಂದುಕೊಡುತ್ತೆ. ಹಾಗೆ ಒಳ್ಳೆಯ ರೀತಿ ಮತ್ತೆ ನಿಮ್ಮ ಬಗ್ಗೆ ಮಾತನಾಡುವ ದಿನಗಳು ಬರ್ತವೆ. ಇದೇ ಯಾವುದು ಇರೋದಿಲ್ಲ. ಅಂದರೆ ಇಲ್ಲಿ ತಪ್ಪಾಗಿದೆ ಅಂತೇಳಿ ಆ ತಪ್ಪನ್ನೇ ಪದೇ ಪದೇ ಮಾತಾಡೋದಿಲ್ಲ. ಮಾತಾಡೋ ರೀತಿಲಿ ಮರೆಸುವಂಥ ಉದ್ದೇಶಗಳು, ಕರ್ಮಗಳು ನಿಮ್ಮಿಂದ ಆಗಬೇಕು ಅನ್ನೋ ರೀತಿಲಿ ಇಲ್ಲಿ ಬಾಬಾ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಯಾವುದಕ್ಕೂ ಹೆದರೋದು ಬೇಡ, ಯಾವುದರಿಂದನೂ ಹೆದರಿ ಓಡೋದು ಬೇಡ. ನೀವು ಮಾಡ್ತಾ ಇರುವ ನಿತ್ಯ ಕರ್ಮಗಳು ನಿಮ್ಮನ್ನು ಶುದ್ಧವಾಗಿಸ್ತಾ ಇದ್ದಾವೆ. ಅದ್ರ ಜೊತೆಗೆ ನೀವು ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ದೃಷ್ಟಿಕೋನದ ಕಡೆ ಗಮನ ಹರಿಸಿ ಹೋಗ್ತಾ ಇರೋದ್ರಿಂದ ಹಿಂದೆ ಆದ ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ಸಿಗುತ್ತೆ. ಕೆಲವೊಂದು ವಿಚಾರಗಳು ಹಿಂದೆ ತನ್ನಿಂದ ತಾನೇ ಸರಿತವೆ. ಕೆಲವರ ಎನರ್ಜಿಯ ಪ್ರಕಾರ ಆ ವ್ಯಕ್ತಿಯಿಂದ ನಿಮಗೆ ಸಹಾಯ ಸಿಕ್ತು. ಆ ಸಹಾಯಕ್ಕೆ ಬದಲಾಗಿ ಅವರು ಕೂಡ ನಿಮ್ಮಿಂದ ಏನೋ ನಿರೀಕ್ಷೆ ಮಾಡಿದರು. ಅಲ್ಲಿ ಆ ಈ ಎನರ್ಜಿ ಕನೆಕ್ಟ್ ಆಗಿ ಕೆಲವೊಂದು ವಿಚಾರಗಳಲ್ಲಿ ತಪ್ಪಾಯಿತು, ಕೆಲವೊಂದು ವಿಚಾರಗಳಲ್ಲಿ ಸರಿಯಾಯಿತು. ಹಾಗಂತ ಅದು ಕರ್ಮದ ಭಾಗದ ಒಂದು ಯೋಜನೆಯೇ ಆಗಿರುತ್ತೆ. ಯಾರೇ ವ್ಯಕ್ತಿಯಾಗಲಿ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅಂದರೆ ಅದು ಅನಿರೀಕ್ಷಿತ ಅಲ್ಲ, ನಿರೀಕ್ಷಿತವಾಗಿರುತ್ತೆ. ನಿರೀಕ್ಷಿತವಾದ ಯೋಜನೆ ಅದು ಒಂದು ಪಾಠವಾಗಿ ಬಂದಿರುತ್ತೆ, ಇಲ್ಲ ಒಂದು ಬದಲಾವಣೆಯಾಗಿ ಬಂದಿರುತ್ತೆ, ಇಲ್ಲ ಅದು ಒಂದು ಕರ್ಮದ ಯೋಜನೆಯಾಗಿ ಬಂದಿರುತ್ತೆ. ನೀವು ಅದನ್ನು ಅನುಭವಿಸಲೇಬೇಕು, ಕಳ್ಕೊಳ್ಳೇಬೇಕು, ಇಲ್ಲ ಮುಂದುವರಿಲೇಬೇಕು, ಇಲ್ಲ ಹಿಡಿತದಲ್ಲಿಟ್ಕೊಳ್ಬೇಕು, ಇಲ್ಲ ಬಿಡುಗಡೆ ಮಾಡ್ಕೊಳ್ಬೇಕು ಅನ್ನೋದೇ ಆತ್ಮದ ಉದ್ದೇಶ ಆಗಿರುತ್ತೆ. ಹಾಗಾಗಿ ಅಲ್ಲಿ ಆ ಪ್ರವೇಶವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗಾಗಿ ನಿಮ್ಮನ್ನು ನೀವು ಇಲ್ಲಿ ಹೀಯಾಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೀವು ಕುಗ್ಗಿಸಿಕೊಳ್ಳುವ, ದುರ್ಬಲತೆಗೆ ಜಾರಿಸಿಕೊಳ್ಳುವ ಅವಶ್ಯಕತೆಯೂ ಇಲ್ಲ. ಏನು ಬರುತ್ತೋ ಅದನ್ನು ಧೈರ್ಯವಾಗಿ ಎದುರಿಸಿ. ಆದರೆ ಒಳ್ಳೆಯ ಉದ್ದೇಶಗಳ ಜೊತೆ, ಕರ್ಮಗಳ ಜೊತೆ ನೀವು ಕನೆಕ್ಟ್ ಆಗೋದನ್ನು ಯಾವತ್ತಿಗೂ ಮರಿಬಾರ್ದು. ಯಾಕಂದರೆ ಆ ಎನರ್ಜಿಯೇ ನಿಮ್ಮನ್ನು ಕಾಪಾಡೋದು.
ಆ ಎನರ್ಜಿ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಉತ್ತಮಗೊಳಿಸ್ತಾ ಇದೆ. ನಿಮ್ಮ ಒಂದು ಕರ್ಮದ ಬ್ಯಾಲೆನ್ಸ್ ಏನಿತ್ತಲ್ಲ, ಸಂಚಿತ ಕರ್ಮದಲ್ಲಿ ಕೆಟ್ಟದು ಅನುಭವಿಸ್ಬೇಕು ಅಂತ, ಅದನ್ನು ಕಳೆದುಕೊಳ್ಳಲು ಆ ಎನರ್ಜಿ ಸಹಾಯ ಮಾಡುತ್ತೆ. ಹಾಗಾಗಿ ನಿಮ್ಮ ದಿನನಿತ್ಯದ ಕರ್ಮಗಳ ಮೇಲೆ, ಉದ್ದೇಶಗಳ ಮೇಲೆ ನೀವು ಗಮನ ಇಟ್ಟು ಸಾಕ್ತಾ ಹೋಗಬೇಕು. ಆಲ್ ಈಸ್ ವೆಲ್, ಎಲ್ಲದೂ ನಿಮಗೆ ಒಳ್ಳೆಯದಾಗ್ತಾನೆ ಸಾಗತ್ತೆ. ಅದರ ಜೊತೆಗೆ ನಿಮ್ಮ ಜೀವನದಲ್ಲಿ ನೀವೇ ಒಂದು ಅಧ್ಯಾಯವನ್ನು ಶುರು ಮಾಡಿಕೊಂಡು ಅದರಲ್ಲಿ ಅನೇಕ ರೀತಿಯ ತಪ್ಪುಗಳನ್ನು ಮಾಡಿದ್ರಿ, ಅದರಿಂದ ಕೆಲವು ಪರಿಣಾಮಗಳನ್ನು ಎದುರಿಸಿದ್ದೀರ. ಈಗ ಅದರಿಂದ ಹೊರಗೆ ಬಂದು ನೀವು ಗುರುವಿನ ಶರಣಕ್ಕೆ ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿ ಕೊಟ್ಟಿದ್ದಾರೆ. ಆ ಒಂದು ಅಧ್ಯಾಯವನ್ನು ನೀವು ಹೇಗೆ ನಿಮ್ಮ ಕರ್ಮಗಳ ಉದ್ದೇಶಗಳ ಮೇಲೆ ತುಂಬಿಸ್ಕೊಳ್ತಾ ಹೋಗ್ತೀರೋ, ಹಳೆಯ ಕಷ್ಟಗಳಾಗಿರ್ಬೋದು, ಅಡೆತಡೆಗಳಾಗಿರ್ಬೋದು, ನಿಧಾನವಾಗಿ ಹಿಂದೆ ಉಳಿಲಿಕ್ಕೆ ಶುರು ಮಾಡ್ತೇವೆ. ಈಗ ನೀವು ಹೊಸ ದಿಕ್ಕಿನಲ್ಲಿ ಹೆಜ್ಜೆ ಇಡುವ ಸಮಯ ಬಂದಿದೆ. ಭಯವನ್ನು ಬಿಟ್ಬಿಡಿ, ಆತ್ಮವಿಶ್ವಾಸದೊಂದಿಗೆ ಮುಂದುವರಿರಿ. ಬಾಬಾ ನಿಮ್ಮ ಜೊತೆಗಿದ್ದಾರೆ ಎನ್ನುವ ಭರವಸೆಯನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಬಂದಿದ್ದಾವೆ ಅಂದರೆ ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ. ಹಾಗಾಗಿ ಅವು ಬಂದಿರ್ತವೆ. ಅವುಗಳಿಗೆ ಮಾರ್ಗದರ್ಶನ ಅವಶ್ಯಕತೆ ಇರುತ್ತೆ. ಅದನ್ನು ನೀವು ಗುರುವಿನ ಶರಣದಲ್ಲಿ ಹೋಗಿ ಕಂಡುಕೊಂಡಿದ್ದೀರಾ. ಹಾಗಾಗಿ ನೀವಿಲ್ಲಿ ಭಗವಂತನ ಎದುರಿಗೆ ನಿಂತು ನನಗೆ ಯಾಕೆ ಇಷ್ಟು ಕಷ್ಟ, ನನಗೆ ಯಾಕೆ ಈ ಸಮಸ್ಯೆ ಕೊಟ್ಟಿದೆಯಾ ಅಂತೇಳಿ ಕೇಳೋ ಬದಲು, ಯಾಕಂದರೆ ಆ ಸಮಸ್ಯೆಗೆ ನಿಮ್ಮ ಕರ್ಮಗಳೇ ಕಾರಣವಾಗಿರ್ತವೆ. ಅದನ್ನು ನೀವು ಅರ್ಥ ಮಾಡಿಕೊಂಡು ಕರ್ಮಗಳ ಉದ್ದೇಶವನ್ನು ಸರಿಪಡಿಸ್ಕೊಂಡ್ರೆ ಖಂಡಿತವಾಗಿ ಹಿಂದಿನ ಜನ್ಮದಲ್ಲಿರುವ ಒಂದು ಸಂಚಿತ ಕರ್ಮದ ಬ್ಯಾಲೆನ್ಸ್ ಇರುತ್ತಲ್ಲ, ಅದು ಕರಗ್ತಾ ಬರುತ್ತೆ. ಹೊಸ ಬ್ಯಾಲೆನ್ಸನ್ನು ನೀವು ಯಾವ ರೀತಿ ಉದ್ದೇಶಗಳೊಂದಿಗೆ ಕೂಡ್ತಾ ಹೋಗ್ತೀರೋ ಅದು ನಿಮ್ಮ ಮುಂದಿನ ಭವಿಷ್ಯವಾಗಿ ರೂಪುಗೊಳ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಸರಳವಾಗಿ ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಿಮ್ಮ ಹತ್ರ ಎಲ್ಲ ಇರುತ್ತೆ, ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಗೊತ್ತಿರೋದಿಲ್ಲ. ಒಂದೊಂದು ಸರಿ ಏನೂ ಇರೋದಿಲ್ಲ, ಹೇಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ತಂದ್ಕೊಳ್ಬೇಕು ಅಂತಲೂ ಗೊತ್ತಿರೋದಿಲ್ಲ. ಹಾಗಾಗಿ ಇಲ್ಲಿ ಗುರುವಿನ ಅವಶ್ಯಕತೆ ಬಹಳಷ್ಟಿದೆ ನಿಮಗೆ. ಈಗ ಆ ಒಂದು ಆಯ್ಕೆಯನ್ನು ನೀವು ಮಾಡ್ಕೊಂಡಿದ್ದೀರಾ. ಅಂದರೆ ಗುರುವಿನ ಬಳಿ ನೀವು ಹೋಗಿದ್ದೀರಾ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ. ಆದರೆ ಬಾಬಾರವರೇ ನಿಮ್ಮನ್ನು ಕರುಣೆಯಿಂದ, ದಯೆಯಿಂದ, ಪ್ರೇಮದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರು ಆಯ್ಕೆ ಮಾಡಿಕೊಂಡು ನಿಮ್ಮನ್ನು ಅವರ ಶರಣದಲ್ಲಿ ತಗೊಂಡಿದ್ದಾರೆ ಅಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆ ಸಿಗುತ್ತೆ. ಸಾಯಿ, ಗುರು ಅನ್ನುವ ಒಂದು ನಾಮ ನಿಮ್ಮ ಜೊತೆ, ನಿಮ್ಮ ಹೆಸರಿನ ಜೊತೆ ಕನೆಕ್ಟ್ ಆಗಿದೆ ಅಂದರೆ ನೀವೆಂದಿಗೂ ಬೀಳೋದಿಲ್ಲ. ಎಷ್ಟೇ ಸಮಸ್ಯೆಗಳು, ಎಂಥದ್ದೇ ಜನರು ಎದುರಾದರೂ ಕೂಡ ಆ ಏಳು ಬೀಳುಗಳೊಂದಿಗೆ, ಅಂದರೆ ಆ ಹೋರಾಟದೊಂದಿಗೆ ಸೆಣಸಾಡುವ ಶಕ್ತಿಯನ್ನು, ಬಲವನ್ನು ಕೊಟ್ಟು ಗುರುವು ನಿಮ್ಮನ್ನು ರಕ್ಷಿಸ್ತಾರೆ, ಗೆಲ್ಲಿಸ್ತಾರೆ. ಹಾಗೆ ಹೊಸದೊಂದು ತಿರುವಿಗೆ ಕಾರಣ ಮಾಡ್ತಾರೆ ನಿಮ್ಮ ಜೀವನವನ್ನು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ನನಗ್ಯಾಕೆ ಇಷ್ಟು ಕಷ್ಟ ಕೊಟ್ಟೆ ದೇವ್ರೇ ಅಂತೇಳಿ ಕೇಳೋದಕ್ಕಿಂತ, ಈ ಕಷ್ಟಗಳಿಗೆ, ಈ ಸಮಸ್ಯೆಗಳಿಗೆ ನನ್ನದೇ ಆದ ಒಂದು ಕರ್ಮದ ಯೋಜನೆ ಭಾಗವಾಗಿದೆ. ಹಾಗಾಗಿ ಇದನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ನಾನು ದಾರಿಯನ್ನು ಕಂಡುಕೊಳ್ಳೋಣ. ತನ್ನಿಂದ ತಾನೇ ಈ ಕಷ್ಟಗಳು, ಸಮಸ್ಯೆಗಳು ಹಿಂದೆ ಸರಿತವೆ ಅನ್ನೋ ರೀತಿಯಲ್ಲಿ ನೀವು ಬದಲಾವಣೆಯನ್ನು ಕಂಡುಕೊಳ್ಬೇಕು. ಇದೇ ಮಾರ್ಗದರ್ಶನವನ್ನು ಇಲ್ಲಿ ಗುರುವು ನಿಮಗೆ ಕೊಡ್ತಾ ಇರೋದು. ಆ ರೀತಿಯ ಆಲೋಚನೆ ಬಿಟ್ಟು ಯಾರೋ ನನಗೆ ಕೆಟ್ಟದನ್ನು ಮಾಡಿದರು, ಯಾರೋ ನನಗೆ ಹಾಗೆ ಮಾಡಿದರು, ಹೀಗೆ ಮಾಡಿದರು ಅನ್ನೋ ರೀತಿಲಿ ನೀವು ಮಾತಾಡೋದ್ರಿಂದ ಏನೂ ಇಲ್ಲಿ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಸಮಸ್ಯೆಗಳಿಗೆ ಪರಿಹಾರ ಹೊರಗಡೆ ಹುಡುಕದೆ ನಿಮ್ಮೊಳಗೆ ಇದೆ, ಅದನ್ನು ಜಾಗೃತಗೊಳಿಸಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಸೂಚಿಸ್ತಾ ಇದ್ದಾರೆ. ಗೊಂದಲ ಮತ್ತು ಆಯ್ಕೆಗಳನ್ನು ಇಲ್ಲಿ ಸೂಚಿಸ್ತಾ ಇದ್ದಾವೆ ಕೆಲವೊಂದು ಎನರ್ಜಿಗಳು. ನಿಮ್ಮ ಮುಂದೆ ಹಲವಾರು ಅವಕಾಶಗಳು ಇದೆ, ಆದರೆ ಎಲ್ಲವೂ ಸತ್ಯವಲ್ಲ. ಮನಸ್ಸಿನ ಮಾತಿಗಿಂತ ಹೃದಯದ ಧ್ವನಿಗೆ ಕಿವಿಗೊಡಿ. ಸ್ಪಷ್ಟತೆ ಬಂದಾಗ ಸರಿಯಾದ ದಾರಿ ತಾನಾಗೆ ಕಾಣಿಸುತ್ತೆ. ಹಾಗಾಗಿ ಸರಿಯಾದ ಒಂದು ಸ್ಪಷ್ಟತೆಯನ್ನು ಕಂಡುಕೊಳ್ಳಿ. ಯಾವ ವಿಚಾರದಲ್ಲಿ ಗುರುವಿನಲ್ಲಿ ಒಂದು ಸಂಕಲ್ಪ ಮಾಡಿ ಒಂದು ವ್ರತ ಮಾಡಿದಿರೋ, ಇಲ್ಲ ಒಂದು ಸಚ್ಚರಿತ್ರೆಯ ಪಾರಾಯಣ ಮಾಡಿದಿರೋ, ಯಾವ ರೀತಿ ಒಂದು ದೀಪಾರಾಧನೆ ಮಾಡಿದಿರೋ, ಇಲ್ಲ ಒಂದು ಹರಕೆಗಳನ್ನು ಮಾಡ್ಕೊಂಡಿದ್ದೀರೋ, ನಿಮ್ಮ ಕುಲದೇವರಲ್ಲಾಗಿರ್ಬೋದು, ಇಷ್ಟ ದೇವರಲ್ಲಾಗಿರ್ಬೋದು, ಗುರುವಿನಲ್ಲಾಗಿರ್ಬೋದು, ಅದರ ಫಲ ಅತಿ ಶೀಘ್ರದಲ್ಲಿ ನಿಮಗೆ ಸಂತೋಷದ ಸುದ್ದಿಯಾಗಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅದು ಕೆಲಸದ ವಿಚಾರ, ಇಲ್ಲ ಹಣದ ವಿಚಾರ, ಇಲ್ಲ ಸಂಬಂಧದ ವಿಚಾರ, ಇಲ್ಲ ಕುಟುಂಬದ ವಿಚಾರ, ಸಂತಾನದ ವಿಚಾರ, ವಿವಾಹದ ವಿಚಾರದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಸೂಚನೆ, ಎನರ್ಜಿ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಸಂತೋಷದ ಕ್ಷಣ ಎದುರಾಗಲಿದೆ. ಸಂಭ್ರಮಿಸಲು ಸಿದ್ಧರಾಗಿ. ಹಾಗೆ ನೀವು ಏನು ಒಂದು ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಕೊಳ್ಬೇಕು ಅಂತ ಇದ್ದರು, ಅದರಲ್ಲಿ ಸ್ವಲ್ಪ ಅಡೆತಡೆ ಉಂಟಾಗ್ತಾ ಇತ್ತು. ಅದಕ್ಕೂ ಕೂಡ ಒಂದು ಬಲವಾದ ಕಾರಣವಿತ್ತು. ಆ ಅಡೆತಡೆಯನ್ನು ಬಾಬಾ ಆದಷ್ಟು ಬೇಗನೆ ದೂರ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಭರವಸೆ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಎಲ್ಲದಕ್ಕೂ ಒಂದು ಒಳ್ಳೆಯ ಸಮಯವನ್ನು ಅವರು ತಂದು ನಂತರ ನಿಮಗೆ ಅದರಲ್ಲಿ ಸಾಗಲಿಕ್ಕೆ ದಾರಿಯನ್ನು ತೆರೆದುಕೊಡ್ತಾರೆ. ಅದು ಬಿಟ್ಟು ನೀವು ಕೇಳಿದ ತಕ್ಷಣವೇ ಆ ಸಮಸ್ಯೆಗೆ ಪರಿಹಾರ ಆಗಿರ್ಬೋದು, ಇಲ್ಲ ಆ ದಾರಿಯಲ್ಲಿ ಹೋಗ್ಲಿಕ್ಕಾಗಿರ್ಬೋದು ಅನುಮತಿ ಸಿಗೋದಿಲ್ಲ. ಅಲ್ಲಿ ಮೊದಲು ನಿಮ್ಮನ್ನು ಸಿದ್ಧಗೊಳಿಸ್ತಾರೆ, ನಂತರ ನೀವು ಹೋಗ್ತಾ ಇರುವ ದಾರಿಯನ್ನು ಸಿದ್ಧಗೊಳಿಸ್ತಾರೆ. ಹಾಗೆ ಅಲ್ಲಿ ನಿಮಗೆ ಯಾವೆಲ್ಲ ರೀತಿಲಿ ಗೊಂದಲಗಳು ಬರ್ಬೋದು, ಅವುಗಳ ನಿವಾರಣೆ ಹೇಗೆ ಮಾಡ್ಕೊಳ್ತೀರಾ, ಇಲ್ಲ ಅದನ್ನು ನಾನೇ ಸರಿಪಡಿಸ್ಕೊಳ್ಬೇಕಾ, ಅಂತಹ ಒಂದು ಗಟ್ಟಿತನವನ್ನು, ವಿಶ್ವಾಸವನ್ನು ನಿಮ್ಮಲ್ಲಿ ತುಂಬಿಸ್ಬೇಕಾದ ಧೈರ್ಯವನ್ನು, ಆ ರೀತಿಯೆಲ್ಲ ಒಂದು ಸಿದ್ಧತೆಯೊಂದಿಗೆ ನಿಮಗೆ ಮತ್ತೊಮ್ಮೆ ಹೊಸ ಬದಲಾವಣೆಯನ್ನು ತಂದುಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇದು ವಿಚಾರ ಬರ್ತಾ ಇದೆ.
ನೀವು ತುಂಬ ದಿನಗಳಿಂದ ಒಂದು ವಿಚಾರವನ್ನು ಸಹಿಸ್ಕೊಂಡಿದ್ರಿ. ಈಗ ಅದರ ಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಶ್ರಮ ವ್ಯರ್ಥವಾಗಿಲ್ಲ. ಈ ಸಮಯವನ್ನು ಆನಂದಿಸಿ, ನಿಮ್ಮ ಯಶಸ್ಸನ್ನು ಗೌರವಿಸಿ. ಆಲ್ ಈಸ್ ವೆಲ್ ಕಾರ್ಡ್ ಬಂದಿರೋದ್ರಿಂದ ಎಲ್ಲವೂ ಸರಿಯಾದ ದಾರಿಯಲ್ಲೇ ಸಾಗ್ತಾ ಇದೆ. ನೀವು ಚಿಂತಿಸುವಷ್ಟು ದೊಡ್ಡ ಸಮಸ್ಯೆ ಏನಿಲ್ಲ. ದೇವರನ್ನು ನಂಬಿ ನಡೀತಾ ಇದ್ದೀರಾ ಅಂದರೆ ಆ ದೈವಿಕ ಸಮಯದಲ್ಲಿ ಎಲ್ಲವೂ ನಿಮ್ಮ ಪರವಾಗಿ ನಡೆಯಲಿದೆ. ಶಾಂತಿ, ಸಮಾಧಾನ ಮತ್ತು ಸಮೃದ್ಧಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತೆ. ಅದನ್ನು ನೀವೇ ಕಂಡುಕೊಳ್ಬೇಕು. ಅದನ್ನು ಹುಡುಕೋದಲ್ಲ, ಅದು ನಿಮ್ಮೊಳಗೆ ಇದೆ. ಅದನ್ನು ಯಾವ ರೀತಿ ನಿಮ್ಮ ಒಂದು ನಡವಳಿಕೆಯೊಂದಿಗೆ ಸರಿಪಡಿಸ್ಕೊಳ್ಬೇಕು ಅನ್ನುವ ಜಾಣ್ಮೆ ನಿಮ್ಮಲ್ಲೇ ಇರಬೇಕು. ಅದಕ್ಕೆ ನಾನು ನಿಮಗೆ ಆಶೀರ್ವಾದ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಗೊಂದಲದ ನಂತರ ಒಂದು ಸ್ಪಷ್ಟತೆ ಸಿಕ್ಕಿದೆ ನಿಮಗೆ. ಕಾಯುವಿಕೆಯ ನಂತರ ಸಂತೋಷವೂ ಕೂಡ ಸಿಕ್ಕಿದೆ. ನೋವಿನ ನಂತರ ಸಂಭ್ರಮವನ್ನು ಆಚರಿಸ್ತಾ ಇದ್ದೀರಾ. ವಿಶ್ವಾಸವಿಡಿ, ಧೈರ್ಯದಿಂದ ಮುಂದೆ ಸಾಗಿ. ನಿಮಗಾಗಿ ಉತ್ತಮವಾದದ್ದೇ ಬರ್ತಾ ಇದೆ, ಎದುರು ನೋಡ್ತಾ ಇದೆ. ಅದನ್ನು ಸ್ವೀಕರಿಸಿ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಆದರೂ ಭೌತಿಕ ಜೀವನದಲ್ಲಿ ಶತ್ರುಗಳ ವಿರುದ್ಧ ಹೊರಗಿನ ಯುದ್ಧವಲ್ಲ, ಒಳಗಿನ ಶಕ್ತಿಯಿಂದ ರಕ್ಷಣೆ ಮತ್ತು ಗೆಲುವಿನ ಒಂದು ಭರವಸೆಯನ್ನು ನೀವು ಇಟ್ಕೊಳ್ಬೇಕು. ಶತ್ರುಗಳು ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿರೋದಿಲ್ಲ. ಅವರು ಬಂದದ್ದು ನಿಮ್ಮನ್ನು ಬಲಪಡಿಸಲು, ಹಾಗೆ ನಿಮಗೆ ಮುಂದಿನ ದಾರಿ ತೋರಿಸಲು, ನಿಮ್ಮನ್ನು ಒಂದು ಸಮತೋಲನದ ಎನರ್ಜಿಯಾಗಿ ಕನ್ವರ್ಟ್ ಮಾಡಲು ಈ ಶತ್ರುಗಳು ಬಂದಿರ್ತಾರೆ. ಹಾಗೆ ಅಂದ್ಕೊಳ್ಬೇಕು, ನೀವು ಪಾಸಿಟಿವ್ ಆಗಿ ತೊಗೊಳ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾಯಿದೆ. ಹಳೆಯ ನೋವು, ಭಯ, ಕೋಪವನ್ನು ಬಿಟ್ಬಿಡಿ, ಕ್ಷಮಿಸ್ಬಿಡಿ. ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ಜನರನ್ನು, ಹೊಸ ಮನಸ್ಥಿತಿಯನ್ನು ಅಳವಡಿಸ್ಕೊಳ್ಳಿ. ನಾನು ಬಲಶಾಲಿ ಎಂಬ ನಂಬಿಕೆ ನಿಮ್ಮಲ್ಲಿ ಹುಡ್ತಾ ಇದೆ. ಈಗ ಅದರ ಪ್ರಕಾರ ಶತ್ರುಗಳ ಮೇಲೆ ಗಮನ ಕೊಡದೆ, ಹಾಗೆ ಅವರನ್ನು ಇಗ್ನೋರ್ ಮಾಡ್ತಾ ನಿಮ್ಮ ಬೆಳವಣಿಗೆಯ ಮೇಲೆ ಗಮನ ಕೊಟ್ಟ ಕ್ಷಣದಿಂದಲೇ ನೀವು ಪರಿವರ್ತನೆಯನ್ನು ಕಂಡುಕೊಂಡಿದ್ದೀರಾ. ಖಂಡಿತ ನಿಮ್ಮಲ್ಲಿರುವ ದುರ್ಬಲತೆ ಈಗ ದೂರವಾಗಿದೆ. ಈ ಒಂದು ಸಕಾರಾತ್ಮಕ ಯೋಚನೆಯಿಂದ ನಿಮ್ಮ ಶತ್ರುಗಳ ಪ್ರಭಾವಕ್ಕೆ ಅಂತ್ಯ ಕಾಣ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಿದೆ. ಅವರು ನಿಮ್ಮನ್ನು ಕಾಡುತ್ತಿದ್ದ ಎನರ್ಜಿ ಈಗ ಮುಕ್ತವಾಗ್ತದೆ. ಗುಪ್ತ ಶತ್ರುಗಳು ತಾವೇ ದೂರವಾಗುವ ಪರಿಸ್ಥಿತಿ ಕೂಡ ಬರ್ತಾ ಇದೆ. ನಿಮ್ಮ ಮೌನವೇ ನಿಮ್ಮ ದೊಡ್ಡ ಆಯುಧವಾಗಿದೆ. ಹಾಗಂತ ಎಲ್ಲ ಸಮಯದಲ್ಲೂ ಆ ಮೌನ ವಹಿಸಬೇಕು ಅಂತ ಏನಿಲ್ಲ. ಎಲ್ಲಿ ಮಾತಾಡಬೇಕು, ಎಷ್ಟರ ಮಟ್ಟಿಗೆ ಮಾತಾಡಬೇಕು ಅನ್ನುವ ಒಂದು ಬುದ್ಧಿವಂತಿಕೆ ನಿಮಗೆ ಇರಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅತಿಯಾಗಿ ಪ್ರತಿಕ್ರಿಯೆ ಏನು ಬೇಡ, ಪ್ರತಿಕಾರವೂ ಬೇಡ. ನಿಮ್ಮ ಶಾಂತಿಯೇ ನಿಮ್ಮ ಸ್ಪಷ್ಟವಾದ ನಿರ್ಧಾರ, ಸ್ಪಷ್ಟವಾದ ಉದ್ದೇಶದ ಕರ್ಮಗಳೇ ಅವರ ಸೋಲಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಶತ್ರುಗಳನ್ನು ಗೆಲ್ಲುವ ವಿಧಾನ ಹೇಗಿದೆ ಅಂದರೆ, ಎನರ್ಜಿಗೆ ಒಂದು ಬೌಂಡರಿ ಅಂತ ಹೇಳಿ ಇರಬೇಕು. ಎಲ್ಲರಿಗೂ ನಿಮ್ಮ ಜೀವನದ ವಿವರವನ್ನು ಹೇಳಲಿಕ್ಕೆ ಹೋಗಬಾರ್ದು. ನಿಮ್ಮ ಮೌನದಲ್ಲಿ ಒಂದು ಏನು ಯೋಜನೆ ಹಾಕ್ಕೊಂಡು ನೀವು ಮುಂದುವರಿತಾ ಇದ್ದೀರಲ್ಲ, ಅದರ ಮಿತಿಯೇ ನಿಮಗೆ ರಕ್ಷಾ ಕವಚವಾಗಿ ಕೆಲಸ ಮಾಡ್ತಾ ಇದೆ. ಖಂಡಿತ ಕ್ಷಮಿಸೋದು ಅಂದರೆ ಅವರ ತಪ್ಪನ್ನು ಒಪ್ಪೋದು ಅಂತ ಅಲ್ಲ. ಅದರರ್ಥ ಅವರ ಎನರ್ಜಿ ನಿಮ್ಮ ಮೇಲೆ ಹಿಡಿತ ಹೊಂದದಂತೆ ಬಿಡುವುದು ಎಂದು ಅರ್ಥವಾಗಿರುತ್ತೆ. ಹಾಗಾಗಿ ಕ್ಷಮಿಸ್ಬಿಡಿ. ಯಾಕಂದರೆ ಇಲ್ಲಿ ನೀವು ನಿಮ್ಮನ್ನೇ ಕೇಳ್ಕೊಳ್ತಾ ಇದ್ದೀರಾ, ಅವರು ಅಷ್ಟೊಂದು ನನಗೆ ಅನ್ಯಾಯ ಮಾಡಿದ್ದಾರೆ, ನಾನು ಹೇಗೆ ಕ್ಷಮಿಸಲಿಕ್ಕೆ ಸಾಧ್ಯ ಅಂತೇಳಿ. ಹಾಗಾಗಿ ಇಲ್ಲಿ ಈ ಎನರ್ಜಿ ಕನೆಕ್ಟ್ ಆಗಿದೆ. ಕ್ಷಮಿಸೋದು ಅಂದರೆ ಅವರ ತಪ್ಪನ್ನು ಒಪ್ಕೊಳ್ಳೋದು ಅಂತ ಅಲ್ಲ, ಅವರ ಎನರ್ಜಿ ನಿಮ್ಮ ಮೇಲೆ ಹಿಡಿತ ಹೊಂದದಂತೆ ಬಿಟ್ಬಿಡೋದು. ಆವಾಗಲೇ ನೀವು ಯಾವಾಗ ಆ ವಿಚಾರಗಳನ್ನು, ಅವರ ನೆನಪನ್ನು, ಅವರನ್ನು ಮಾಡಿದ ತಪ್ಪನ್ನು ಇಗ್ನೋರ್ ಮಾಡ್ತಾ ಹೋಗ್ತೀರೋ, ಅವರ ಎನರ್ಜಿ ನಿಮ್ಮ ಮೇಲೆ ಯಾವುದೇ ರೀತಿ ಹಿಡಿತ ಸಾಧಿಸೋದಿಲ್ಲ. ಎಲ್ಲಿಯವರೆಗೂ ಆ ತಪ್ಪನ್ನು, ಅವರನ್ನು, ಆ ವಿಚಾರವನ್ನು ನೆನಪು ಮಾಡ್ಕೊಳ್ತೀರೋ, ಅವರ ಎನರ್ಜಿ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಅದನ್ನು ಬಿಟ್ಬಿಡಿ. ಧ್ಯಾನ ಮಾಡಿ, ಬಾಬಾರವರ ನಾಮಸ್ಮರಣೆಯ ಜಪ ಮಾಡಿ, ನಿಮ್ಮ ಕುಲದೇವರಿಗೆ ನೀವು ಆದಷ್ಟು ಬೇಗ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಶಿರಡಿಗೆ ಹೋಗಬೇಕು ಅನ್ನುವ ನಿಮ್ಮ ಇಚ್ಛೆ ಈಡೇರುತ್ತೆ. ಯಾಕಂದರೆ ಇದು ನಿಮ್ಮ ಬಹಳ ವರ್ಷಗಳ ಆಸೆಯಾಗಿತ್ತು, ಅದು ಈಗ ನೆರವೇರ್ತಾ ಇದೆ. ಉತ್ತಮವಾದ ಕರ್ಮಗಳ ಉದ್ದೇಶದ ಯೋಜನೆಗಳೊಂದಿಗೆ ನೀವೀಗ ಬೆಳೀತಾ ಇದ್ದೀರಾ. ನಿಮ್ಮಲ್ಲಿ ದಯೆ ಇದೆ, ಕರುಣೆ ಇದೆ, ಪ್ರೇಮ ಇದೆ, ಮನುಷ್ಯತ್ವ, ಮಾನವೀಯತೆ ಗುಣಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಯಾವುದು ತಪ್ಪು, ಯಾವುದು ಸರಿ ಅನ್ನೋದ್ರ ಮೇಲೆ ಕೆಲವು ನಿರ್ಧಾರಗಳನ್ನು ತಗೊಂಡು ಮೌನವಾಗಿ ನಿಮ್ಮ ಗುರಿಯತ್ತ ನೀವು ಸಾಗ್ತಾ ಇದ್ದೀರಾ. ಹಾಗಾಗಿ ಶತ್ರುಗಳು ನಿಮ್ಮ ಮಟ್ಟಕ್ಕೆ ತಲುಪಲಾರರು. ಅವರು ಅಲ್ಲೇ ಇರ್ತಾರೆ. ಅವರು ನಿಮ್ಮನ್ನು ಯಾವುದೇ ಕಾರಣಕ್ಕೂ ರೀಚ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೆಟ್ ಆಗ್ತದೆ. ನಿಮ್ಮ ವಿರುದ್ಧ ನಿಂತವರು ನಿಮ್ಮ ಆತ್ಮವಿಶ್ವಾಸವನ್ನು, ಬಲವಾದ ನಿರ್ಧಾರಗಳನ್ನು ಕಂಡು ಅಂತ್ಯಗೊಳ್ತಾರೆ. ಅಂದರೆ ಅವರು ಎಲ್ಲೋ ಒಂದು ರೀತಿಯಲ್ಲಿ ಹಿಂದೆ ಸರಿತಾರೆ, ದುರ್ಬಲರಾಗ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತದೆ. ಶತ್ರುಗಳ ಶಕ್ತಿ ಕಡಿಮೆ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಮಾನಸಿಕ ಶಾಂತಿಯ ಜೊತೆ ಆತ್ಮಬಲ ಹೆಚ್ಚಾಗ್ತಾ ಇದೆ. ನಿಮ್ಮ ಮನೆಯಲ್ಲಿ ನಿಮ್ಮವರಿಗೆ ಯಾರಿಗೂ ಹುಷಾರಿಲ್ಲ, ಅದರಿಂದ ನೀವು ಆತಂಕಗೊಳ್ಳುವ ಅವಶ್ಯಕತೆ ಇಲ್ಲ. ಅದು ಒಂದು ಹೊಸ ಆರಂಭದ ಪರಿಚಯ ಮಾಡಿಸ್ತಾ ಇದೆ. ಹಾಗೆ ಕೆಲವರ ಒಂದು ವಿಚಾರವನ್ನು ನಿಮಗೆ ತಿಳಿಸ್ತಾ ಇದೆ. ನಿಮ್ಮ ಬಲವನ್ನು ಜಾಗೃತಗೊಳಿಸ್ತಾ ಇದೆ. ಆತ್ಮಬಲ ಉಂಟು ಮಾಡಿಕೊಂಡು ನೀವು ದೇವಿಯ ರಕ್ಷಣೆ ಅಥವಾ ಗುರುವಿನ ರಕ್ಷಣೆ, ಹಾಗೆ ನಿಮ್ಮ ಜೊತೆ ಕೆಲವರ ಸಹಾಯದ ಬೆಂಬಲವಿದೆ. ಹಾಗೆ ಪ್ರಕೃತಿ ಕೂಡ ನಿಮಗೆ ಕನೆಕ್ಟ್ ಆಗಿ ಸಹಾಯ ಮಾಡ್ತಾ ಇದೆ ಅದರ ಊರ್ಜೆಗಳ ಮೂಲಕ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಮೌನ ನಿಮ್ಮ ದುರ್ಬಲತೆಯಲ್ಲ, ಮೌನ ನಿಮ್ಮ ಒಂದು ಆತ್ಮಬಲವನ್ನು ಹೆಚ್ಚಿಸ್ತಾ ಇದೆ.
ಅದು ಖಂಡಿತ ನಿಮ್ಮನ್ನು ನಿಮ್ಮ ಯಶಸ್ಸಿನ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಇಲ್ಲಿ ಯಾವಾಗ ಎಷ್ಟು ಮಾತಾಡಬೇಕು ಅನ್ನೋದನ್ನು ನೀವು ಕಲಿತ್ರೆ ಖಂಡಿತವಾಗಿಯೂ ನಿಮ್ಮ ಜೀವನ ಉತ್ತಮವಾದದನ್ನು ಪಡ್ಕೊಳ್ಳೋಕ್ಕೆ ಸಾಕ್ಷಿಯಾಗಿ ಒಬ್ಬರಿಗೆ ಪ್ರೇರಣೆಯಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೆಟ್ ಆಗ್ತಿದೆ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.